ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ 12 ಹಾಗೂ 13ನೇ ಕಂತಿನ ಹಣ ನಿಮ್ಮ ಖಾತೆಗೆ ಇನ್ನೂ ಕೂಡ ಬಂದಿಲ್ಲಲ್ವಾ? ಸೊ ಇದ್ರ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮುಖ್ಯವಾಗಿ ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು. ಆ ಒಂದು ಸ್ಪಷ್ಟನೆ ಏನಪ್ಪಾ ಅಂದ್ರೆ, ಈಗಾಗಲೇ ನಾನು ಸಿಎಂ ಅವ್ರ ಹತ್ರ ಮಾತನಾಡಿದ್ದೀನಿ. ಸಿಎಂ ಅವ್ರು ಏನ್ ಮಾಡ್ತಾ ಇದ್ದಾರೆ, ಈಗಾಗಲೇ ಒಂದು ಹಣಕಾಸು ಇಲಾಖೆಗೆ ನೋಟಿಸ್ ಅನ್ನ ಕಳಿಸಿದಾರಂತ ಅಂದಿದ್ದಾರೆ. ಸೊ ಒಂದು ಹಣಕಾಸು ಇಲಾಖೆ ಏನ್ ಮಾಡಬೇಕು, ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣವನ್ನ ರಿಲೀಸ್ ಮಾಡಬೇಕಾಗತ್ತೆ. ಈಗಾಗಲೇ ಒಂದು ಕಂತು ಬೇಕಂದ್ರೆ 2400 ಕೋಟಿ ಆದ್ರೂ ಬೇಕು. ಟೋಟಲ್ ಈಗ 4800 ಕೋಟಿ ಹಣ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಿಡುಗಡೆ ಮಾಡಿದ್ದೆ ಆದ್ರೆ ನಾವು ಡಿಬಿಟಿ ದಿಂದ ಟ್ರೆಜರಿಗೆ ಪುಷ್ ಮಾಡ್ತೀವಿ. ಸೊ ಅಲ್ಲಿಂದ ಬ್ಯಾಂಕ್ಗಳು ಅಪ್ಡೇಟ್ ಮಾಡ್ಕೋತವೆ. ನಮ್ಮ ಬ್ಯಾಂಕ್ ನಲ್ಲಿ ಇಷ್ಟು ಹಣ ಇದಾವ ಅಂದ್ರೆ ನಾವು ಅಪ್ಡೇಟ್ ಮಾಡ್ಕೋತೀವಿ. ನೆಕ್ಸ್ಟ್ ಬೇರೆ ಬ್ಯಾಂಕ್ ನಲ್ಲಿ ಇಷ್ಟು ಹಣ ಇದೆ ಅಂದ್ರೆ ಇಷ್ಟು ಹಣ ಹೋಗ್ಬೇಕಾಗಿದೆ, ಅಲ್ಲಿ ಇಷ್ಟು ಅಕೌಂಟ್ಗಳಿದಾವೆ ಅಂತ ಅನ್ಕೊಂಡು ಅವರಿಷ್ಟು ಹಣವನ್ನ ತೆಗೆದುಕೊಳ್ತಾರೆ. ಸೊ ಈ ರೀತಿಯಾಗಿ ಹಂತ ಹಂತವಾಗಿ ಎಲ್ಲ ಬ್ಯಾಂಕ್ಗಳು ತೆಗೆದುಕೊಂಡು ನಿಮ್ಮ ಖಾತೆಗೆ ಹಣವನ್ನ ಜಮಾ ಮಾಡುವಂತಹ ಕೆಲಸ ಮಾಡುತ್ತೆ. ಸೊ ಆದ್ರೆ ಹಣಕಾಸು ಇಲಾಖೆಯಿಂದ ಹಣ ಬಿಡುಗಡೆ ಆಗಿಲ್ಲ ಅಂತ ಒಂದು ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು. ಇಷ್ಟು ಮಾಹಿತಿ ಲಭ್ಯವಾಗಿದ್ದು, ಸ್ಪಷ್ಟನೆಯನ್ನ ನಿಮಗೆ ತಿಳಿಸಿಕೊಟ್ಟಿದ್ದೀನಿ. ಸೊ ಈ ಒಂದು